ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ದೊಣ್ಣೆ ಮೆಣಸಿನ್ಕಾಯಿ ಉಂಡೆ ಬೋಂಡ. ಮೊದಲಿಗೆ ಇಲ್ಲಿ ನಾನು ಮೆಣಸಿನ್ಕಾಯನ್ನು ತಗೊಂಡು ಕ್ಲೀನಾಗಿ ತೊಳೆದಿಟ್ಟಿದ್ದೇನೆ. ನಂತರ ಕಡಲೆ ಹಿಟ್ಟನ್ನು ಇಲ್ಲಿ ಜರಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅಜ್ವಾನು, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೋಡಿ, ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಲ್ಲ ಅದನ್ನು ಈ ಥರ ಮಧ್ಯದಲ್ಲಿ ಸೀಳಬೇಕಾಗುತ್ತೆ. ಯಾಕಂದರೆ ಎಣ್ಣೆಗೆ ಹಾಕಿದಾಗ ಮೆಣಸಿನ್ಕಾಯಿ ಅದು ಸಿಡಿಯುತ್ತೆ, ಎಣ್ಣೆ ಆರುತ್ತೆ ಅನ್ನೋದಕ್ಕೆ ಈ ಥರ ಸೀಳಬೇಕಾಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ಲೈಟಾಗಿ ಈ ಥರ ಸೀಳ್ಕೊಳ್ಳಿ. ಇದಾದ ನಂತರ ನಾವೇನು ಇಲ್ಲಿ ಹಸಿಟ್ಟನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಮೆಣಸಿನ್ಕಾಯಿಗೆ ಕಚ್ಕೊಳ್ಳೋ ಥರ ಇರಬೇಕು ಅದು. ಅದಕ್ಕೆ ಇದನ್ನು ಕಲಿಸಿಕೊಳ್ಳೋಣ. ಇವಾಗ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ ನೋಡಿ. ನೀರು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಬೇಕಾದರೆ ಕೈಯಲ್ಲಿ ಕಲಿಸ್ಕೊಬೋದು, ಈ ಥರ ಇದ್ದರೆ ಇದರಲ್ಲೂ ಕಲಿಸ್ಕೊಬೋದು. ಒಂದು ಸ್ವಲ್ಪನೂ ಗಂಟು ಇಲ್ದಂಗೆ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಇದು ಕಲಿಸ್ಕೊಂಡಿದ್ದ ನಂತರ ನೆಕ್ಸ್ಟು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಈರುಳ್ಳಿ, ಒಂದು ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಇದರಲ್ಲಿ ನಾನು ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ. ಇವಾಗ ನೋಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ನಿಂಬೆಹಣ್ಣು, ಕ್ಯಾರೆಟು ಇಷ್ಟನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟು ಒಂದು ಬಾಣಲೆ ತಗೊಂಡು ಅದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿಬಿಟ್ಟು ಅದು ಬಿಸಿಯಾಗಿದೆ ನೋಡ್ಕೊಳ್ಳೋಣ. ನೋಡಿ, ಮೆಣಸಿನ್ಕಾಯಿ ಹಾಕಿದಾಗ ಅದು ಕಚ್ಕೋಬೇಕು. ಇದಕ್ಕೆ ನಾವೇನು ಹಸಿಟ್ಟು ಕಲಸಿರ್ತೀವಲ್ಲ ಅದು ಕಚ್ಕೋಬೇಕು, ಜಾರ್ಕೊಂಡು ಹೋಗಬಾರ್ದು. ಜಾರ್ಕೊಂಡು ಹೋದರೆ ಸುಮ್ಮನೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಇಷ್ಟು ಕಷ್ಟಪಟ್ಟಿದ್ದೇವೆ. ಇವಾಗ ನೋಡಿ, ಎಣ್ಣೆ ಬಿಸಿಯಾಗಿದೆಯಾ ಇಲ್ವಾ ಅಂತ ನಾನು ಇಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಾಗ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಚೆಕ್ ಮಾಡಿ. ಆವಾಗ ಅದು ಬೆಂದು ಮೇಲ್ಗಡೆ ಬರುತ್ತಲ್ಲ, ಆವಾಗ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೋಡಿ, ಈ ಥರ ಕಚ್ಕೋಬೇಕು. ಇಲ್ಲದಿದ್ದರೆ ಮೆಣಸಿನ್ಕಾಯಿ ತುಂಬ ಸಾಫ್ಟ್ ಇರುತ್ತಲ್ಲ, ಜಾರ್ಕೊಂಡು ಹೊಂಟೋಗುತ್ತೆ. ಇವಾಗ ಎಣ್ಣೆಗೆ ಒಂದೊಂದನ್ನೇ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಂದೊಂದೇ ಮೆಣಸಿನ್ಕಾಯಿ ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಏನು ಬಾಣಲಿ ದೊಡ್ಡದಿಟ್ಟಿದ್ರೆ ಇಷ್ಟು ಮೆಣಸಿನ್ಕಾಯಿ ಒಂದೇ ಸರಿ ಹಾಕ್ಬೋದು. ನಾನು ಎಲ್ಲ ಮೆಣಸಿನ್ಕಾಯಿನೂ ನಾನು 6 ಏನೋ ತೊಗೊಂಡಿದ್ದೀನಿ ಅನಿಸುತ್ತೆ. 6-7 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇದು ಇವಾಗ ಫ್ರೈ ಮಾಡೋದೇ ಇರೋದು ಮೇನ್ ಕೆಲಸ. ಯಾಕಂದರೆ ಒಳಗಡೆ ಮೆಣಸಿನ್ಕಾಯಿ ಬೇಯಬೇಕಲ್ವ, ಅದೇ ತುಂಬ ಕೆಲಸ ಹಿಡಿಯೋದು. ಇದರಲ್ಲಿ ತುಂಬ ಟೈಮ್ ಇದು ನೋಡಿಕೊಂಡೇ ನಿಂತ್ಕೋಬೇಕು ಮುಂದೆ, ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಎಲ್ಲೂ ಹೋಗ್ದಂಗೆ. ನೋಡಿ, ಫ್ರೈ ಆಗ್ತಾಯಿದೆ. ಇದಕ್ಕೆ ಮಾತ್ರ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಇದೇ ಇದರಲ್ಲಿ ಮೇನ್ ಪಾಯಿಂಟ್ ಬಂದು ನಿಂತ್ಕೊಂಡೇ ಇರಬೇಕು ಇದ್ರ ಮುಂದೆ, ಅದು ಬೇಯೋವರೆಗೂ. ಒಂದು ಸ್ವಲ್ಪ ಉರಿ ಜಾಸ್ತಿ ಮಾಡಿದ್ರು ಅದು ಸೀದೋಗುತ್ತೆ ಅನ್ನೋದೊಂಥರ. ಆದರೆ ಕಮ್ಮಿ ಉರಿಲೇ ಇದನ್ನು ಬೇಯಿಸ್ಬೇಕು. ಜಾಸ್ತಿ ಅಷ್ಟು ಉರಿ ಇಟ್ಟು ಬೇಯಿಸ್ಬಾರ್ದು. ಜಾಸ್ತಿ ಉರಿ ಇಟ್ಟು ಬೇಯಿಸ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಇಲ್ಲೇ ನಿಂತ್ಕೊಂಡು ನೋಡ್ಕೊತಾ ಇದ್ದೀನಿ ನಾನು. ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ನೋಡಿ ಇಷ್ಟೇ. ಇದೇನು ಗೊತ್ತಾ, ಮಾಡ್ಬೋದು, ಯಾವುದು ಈಸಿ ಏನಲ್ಲ. ಆಮೇಲೆ ಎಲ್ಲ ಈಸಿಯಾಗಿ ಹೇಳ್ತೀನಿ ಅಂತ ಅನ್ಕೋಬೇಡಿ. ಇದೇನು ಈಸಿ ಏನಲ್ಲ, ತುಂಬ ಕೆಲಸ ಹಿಡಿಯುತ್ತೆ ಇದಕ್ಕೂ. ಆದರೂ ಒಂಥರ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ನಾವು ಇಷ್ಟಪಟ್ಟು ತಿಂತೀವಿ. ಆದರೆ ಈ ಥರ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಮಳೆಯಲ್ಲೆಲ್ಲ ಬೇಕಾದ್ರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಟೈಮ್ ಫ್ರೀ ಇದ್ದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಈ ಥರ ಎಲ್ಲ ನಮ್ಮ ಮನೇಲಿ ಜಾಸ್ತಿ ಮಾಡಲ್ಲ, ಯಾವತ್ತೋ ಒಂದು ದಿನ ಮಾಡೋದು. ಜಾಸ್ತಿ ಎಣ್ಣೆ ಐಟಮೆಲ್ಲ ನಮ್ಮ ಮನೇಲಿ ತಿನ್ನೋದಿಲ್ಲ. ಇವಾಗ ನೋಡಿ, ಇದು ಫ್ರೈ ಆಗ್ತಾನೇ ಇದೆ ಇನ್ನೂ. ಇದೇ ಫ್ರೆಂಡ್ಸ್ ಸ್ವಲ್ಪ ಟೈಮ್ ಹಿಡಿಯೋದು ಇದರಲ್ಲಿ. ನೆಕ್ಸ್ಟು ನಾನೇನು ಮಾಡ್ತೀನಿ ಅಂತ ಅಂದರೆ, ಇದನ್ನು ಎಲ್ಲ ಕ್ಲೀನಾಗಿ ಆ ಕಡೆ ಈ ಕಡೆ ಮಾಡಿಕೊಂಡು ಇವಾಗ ಒಂದು ಹಂತಕ್ಕೆ ಬೆಂದಿದೆ. ಈ ಮೆಣಸಿನ್ಕಾಯಿ ಇದೆಯಲ್ಲ ನೋಡಿ, ಕಾಣಿಸ್ತಾ ಇದೆಯಲ್ಲ ಮೆಣಸಿನ್ಕಾಯಿ ಒಳಗಡೆದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಹಾಗಾದರೆ ಇದು ಬೇಯ್ತಾ ಇದೆ ಅಂತ ಅರ್ಥ. ನೋಡಿ, ಇದು ಇವಾಗ ನೀಟಾಗಿ ಬೆಂದಿದೆ.
ಈ ಥರ ಕಲರ್ ಚೇಂಜ್ ಆಗಬೇಕು. ಇವಾಗ ಇದನ್ನು ಬೆಂದಿದೆ, ನಾನು ಇದನ್ನು ತೆಗೆದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಇದು ಪ್ಲೇಟ್ಗೆ ಹಾಕಿದ ನಂತರ ನಾವೇನು ಮಾಡಬೇಕು ಅಂತ ಅಂದರೆ ಒಂದೊಂದನ್ನೇ ತಗೊಂಡು ಇದನ್ನು ಕುಯ್ಕೋಬೇಕು. ಆಮೇಲೆ ಇದು ನೋಡಿ ರೆಡಿ ಮಾಡಿಟ್ಟಿದ್ದಲ್ಲ ಇದು, ಇವಾಗ ಇದನ್ನು ಕುಯ್ದುಬಿಟ್ಟು ನೋಡಿ ನಾನಿಲ್ಲಿ ಕುಯ್ತಾ ಇದ್ದೀನಿ. ಕುಯ್ದುಬಿಟ್ಟು ನಾನು ಏನು ಮಾಡ್ತೀನಿ ಗೊತ್ತಾ, ಇದರೊಳಗಡೆ ಬೀಜ ಇರುತ್ತಲ್ಲ ಅದನ್ನು ತೆಗಿತೀನಿ. ಯಾಕಂದರೆ ಅದು ಇಷ್ಟ ಇಲ್ಲ ನನಗೆ ತಿನ್ನೋದಕ್ಕೆ, ಹಾಗಾಗಿ ಮಕ್ಕಳು ತಿನ್ನಲ್ಲ, ಅದು ಸ್ವಲ್ಪ ಖಾರ ಇರುತ್ತಲ್ವ, ಹಾಗಾಗಿ ಆ ಬೀಜಗಳನ್ನೆಲ್ಲ ತೆಗೆದು ನಾನು ಸೈಡ್ಗೆ ಹಾಕಿದ್ದೀನಿ. ನೋಡಿ ಇವಾಗ ಇದು ರೆಡಿಯಾಗಿದೆ. ಫಸ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ಮತ್ತು ಇದಕ್ಕೆ ಏನು ನಾನು ಕಟ್ ಮಾಡಿಟ್ಟಿದ್ನಲ್ಲ ಸೌತೆಕಾಯಿನೂ ಸಹ ಇಲ್ಲಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ ಮತ್ತು ಕ್ಯಾರೆಟ್ ತುರಿದಿಟ್ಟಿದ್ದೆ, ಕ್ಯಾರೆಟನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ನಿಂಬೆಹಣ್ಣು ತಗೊಂಡು ನಾನು ನಿಂಬೆಹಣ್ಣು ಕಟ್ ಮಾಡಿದ್ದೆ. ಅದಕ್ಕೆ ಮುಂಚೆ ನಾನು ಈ ಚಾಟ್ ಮಸಾಲ ಸಿಗುತ್ತಲ್ಲ, ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ನೀವು ಬೇಕಾದರೆ ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು, ಆದರೆ ನಾನು ಚಾಟ್ ಮಸಾಲ ಮಾತ್ರ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ರೆ ಅಷ್ಟೇ, ಮುಗೀತು. ಏನಿಲ್ಲ, ಇದು ರೆಡಿಯಾಗಿದೆ. ಇವಾಗ ಬೇಕಾದರೆ ಇದು ನಾನು ಎಲ್ಲ ಒಂದೇ ಪ್ಲೇಟಲ್ಲಿ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಮಕ್ಳಿಗೆ ಆಮೇಲೆ ಸಣ್ಣ ಸಣ್ಣ ಪ್ಲೇಟಲ್ಲಿ ಹಾಕ್ಕೊಟ್ರೆ ತಿಂತಾರೆ ಆರಾಮಾಗಿ. ಬೇಕಾದ್ರೆ ನೀವು ಸಪ್ರೇಟಾಗಿ ಮಾಡ್ಕೋಬೋದು, ಆದರೆ ನಾನೆಲ್ಲ ಒಂದೇ ಕಡೆ ಹಾಕ್ಬಿಟ್ಟು ಇದು ಮಾಡಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.